ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಮ್ಮ ಕಡೆ ಇವಾಗಿನ ವಾತಾವರಣ ಒಂದು ತಿಂಗಳಿಂದ ಈ ಥರ ಇದೆ. ಗಾಳಿ, ಮಳೆ, ಮೋಡ, ಗುಡುಗು, ಸಿಡಿಲು, ಇದೇ ವಾತಾವರಣ ನಮ್ಮಾಚೆ. ಈಗ ಜೋರು ಗಾಳಿ ಬರ್ತದೆ ಮಳೆ ಬರುವ ಮುಂಚೆ. ಎಷ್ಟು ಗಾಳಿ ಅಂತ ಹೇಳಿದ್ರೆ ನೋಡಿ, ಯಾವ ಥರ ಅಡಿಕೆ ಮರ, ತೆಂಗಿನ ಮರ ಎಲ್ಲ ಆ ಗಾಳಿಗೆ ರಭಸಕ್ಕೆ ಬೀಸ್ತಾ ಇದೆ ಅಂತ ಹೇಳಿ ಭಯ ಆಗ್ತಾ ಇತ್ತು ಒಂದು ಸಲ. ಅದು ಅಷ್ಟು ಜೋರೆಲ್ಲ ಗಾಳಿ ಬರುವಾಗ ಮನೆಯೆಲ್ಲ ಅಲ್ಲೇ ಇರೋದಲ್ಲ, ಹಾಗಾಗಿ. ಆಮೇಲೆ ಎಲ್ಲರೂ ಇಲ್ಲಿ ಹೊರಗಡೆ ಗಾಳಿ ನೋಡ್ಲಿಕ್ಕೆ ಅಂತ ಹೇಳಿ ಇದ್ವಿ. ಮನೆ ಒಳಗಿರೋದಕ್ಕಿಂತ ಹೊರಗಿರೋದು ಸೇಫ್ ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮೊದಲು ಗಾಳಿ, ಗುಡುಗು, ಸಿಡಿಲು ಅಷ್ಟೇ ಇರ್ತದೆ, ಆಮೇಲೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗೋದು. ಮಳೆ ಬಂದ ಮೇಲೆ ಪ್ರಾಬ್ಲಮ್ ಇರೋದಿಲ್ಲ, ತಂಪಾಗ್ತದೆ ಒಮ್ಮೆ. ಆದರೆ ಮಳೆ ಬಂದು ಹೋದ ನಂತರ ತುಂಬ ಸೆಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಜೋರು ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಒಂದು ನೋಡಲಿಕ್ಕೆ ಚಂದ, ಒಂದು ವೆದರ್ ತಂಪಾಗಿರ್ತದೆ ಅಂತ ಹೇಳಿ. ಆದರೆ ಮತ್ತೆ ಗುಡುಗು ಸಿಡಿಲೆಲ್ಲ ಸ್ಟಾರ್ಟ್ ಆದರೆ ಮತ್ತೆ ತುಂಬ ಕಷ್ಟ. ಅದು ಹೆದರಿಕೆ ಆಗ್ತದೆ ತುಂಬ ಕೂತ್ಕೊಳ್ಳಿಕ್ಕೆ ಮನೆಯೊಳಗೆ. ಅದು ಪವರ್ ಇದೆಲ್ಲ ಪ್ರಾಬ್ಲಮ್ ಆದರೆ. ಈಗ ನೋಡಿ, ಮಳೆ ಎಲ್ಲ ನಿಂತಾದ್ಮೇಲೆ ಈ ಥರ ವಾತಾವರಣ ಇರ್ತದೆ. ಒಂಥರ ತಂಪು ಸೂರ್ಯ ಇರ್ತದಲ್ಲ, ಬಿಸಿಲು, ತಂಪು ವಾತಾವರಣ ಆ ಥರ ಇರ್ತದೆ. ಇದು ಮರುದಿನ ಅಮ್ಮ ಹರಿವೆ ಸೊಪ್ಪನ್ನು ಕೊಯ್ಕೊಂಬಂದಿದ್ರು. ಇಷ್ಟು ದೊಡ್ಡದಾಗಿತ್ತು ಹರಿವೆ ಸೊಪ್ಪು. ಅದನ್ನು ಅಂಗಡಿಗೆ ಕೊಡ್ಲಿಕ್ಕಂತ ಹೇಳಿ ಅವರು ತೆಗೆದು ಕಟ್ಟಿ ಇಟ್ಟಿದ್ರು. ಹಾಗೆ ಇದು ಹರಿವೆ ಸೊಪ್ಪನ್ನು ಅಪ್ಪ ಹಾಲಿಗೆ ಡೈರಿಗೆ ಹೋಗ್ತಾರಲ್ಲ, ಆಗ ಅಲ್ಲಿ ಅಂಗಡಿಗೆ ಕೊಟ್ಟು ಬರುವುದು ಅಂತ ಹೇಳಿ ಬೆಳಿಗ್ಗೆ ಅಮ್ಮ ತೆಗೆದಿದ್ರು ಇದನ್ನು, ಹರಿವೆ ಸೊಪ್ಪನ್ನು. ಹಾಗೆ ಅದನ್ನು ಕಟ್ಟಿ ಗೋಣಿಯಲ್ಲಿ ಹಾಕಿ ಮತ್ತು ಅಪ್ಪನಿಗೆ ಹಾಲಿಗೆ ಡೈರಿಗೆ ಹೋಗುವಾಗ ಕೊಡೋದು. ನೋಡಿ, ಒಂದೊಂದು ಹರಿವೆ ಸೊಪ್ಪಿದ್ದು ಎಷ್ಟು ಚಂದ ಬೆಳೆದಿದೆ ಅಂಥೇಳಿ. ಒಂದೊಂದು ಎಲೆ ಉಂಟಲ್ಲ, ಎಷ್ಟು ದೊಡ್ಡದಿತ್ತು ಅದರದ್ದು. ಒಳ್ಳೆ ಹರಿವೆ ಸೊಪ್ಪು ಬೆಳೆದಿತ್ತು. ಖುಷಿ ಆಗ್ತಾಯಿತ್ತು ಮಾರೆ ನೋಡಲಿಕ್ಕೆ. ಬೆಳಿಗ್ಗೆ ಪ್ರೆಷಲ್ ಬಂದಿದ್ಲು ಮನೆಗೆ. ಹಾಗೆ ಅವಳು ಶೋಕೇಸಲ್ಲಿ ಕೆಲವು ಸಣ್ಣ ಸಣ್ಣ ಕಾರುಗಳೆಲ್ಲ ಇತ್ತು, ಅದನ್ನು ನೋಡ್ತಾ ಇದ್ಲು. ಆಮೇಲೆ ನಮಗೆ ಕೆಲವು ಮೀನು ಸಿಕ್ಕಿತ್ತು, ನದಿತ್ತು, ಅದು ಅಮ್ಮ ಅದನ್ನೇ ನೋಡ್ತಾ ಇದ್ರು. ಕಟ್ ಮಾಡಬೇಕಲ್ಲ ಪ್ರಿಶಲ್ ದರ್ ತರ್ತೆ ಮಸ್ಲಿ ದರ್. ದರಿ ದರಿ ಸಾಮಾನ್ ಗೋ ನದಿ ಮೀನೆಲ್ಲ ಇವಾಗ ಸಿಗುತ್ತೆ. ನಮ್ಮ ಮನೆ ಆಚೆ ಸುಮಾರು ಜನ ಮೀನು ಹಿಡಿತಾರೆ. ಬೆಳಿಗ್ಗೆ ಬಲೆ ಹಾಕಿದರೆ ಸಂಜೆ ಹೊತ್ತಿಗೆ ನೋಡಿ ಇಷ್ಟು ಮೀನು ಸಿಗ್ತದೆ. ಹಾಗೆ ಈಚೆ ಸುಮಾರು ಜನ ಮೀನು ಹಿಡಿಯುವಂಥವ್ರು ಇದ್ದಾರೆ. ಹಾಗೆ ಯಾರಿಗೆ ಇಷ್ಟ ಅವರಿಗೆ ಹಿಡಿದು ಅವರು ಕೊಡ್ತಾರೆ. ಮಾರಾಟ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಇದು ಮೀನನ್ನು. ಹಾಗೆ ಈಚೆ ಸೈಡಲ್ಲೆಲ್ಲ ಯಾರಿಗೆಲ್ಲ ಇಷ್ಟ ನೋಡಿ ಮೀನು, ಯಾರೆಲ್ಲ ತಿಂತಾರೆ ಅವರಿಗೆ ಕೊಡ್ತಾರೆ ಹಿಡಿದು ಮೀನನ್ನು. ಮತ್ತು ಇದು ಬೂದಿ ಎಲ್ಲ ಹಾಕಿ ಅಮ್ಮ ಈ ಮೀನನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ಆದರೆ ನಾವು ಮಾರ್ಕೆಟಿಂದ ತೊಗೊಂಬರ್ತೇವಲ್ಲ ಆ ಥರ ಅಲ್ಲ ಇದು ಮೀನು. ಇದು ಸ್ವಲ್ಪ ಕಷ್ಟ ಕ್ಲೀನ್ ಮಾಡಲಿಕ್ಕೆ. ಹಾಗೆ ನಮ್ಮ ಮನೆಯಲ್ಲಿ ನದಿ ಮೀನು ಸಿಕ್ಕಿದರೆ ನನ್ನ ಅಮ್ಮ
ಅದನ್ನು ಡಿಪಾರ್ಟ್ಮೆಂಟ್ ತಗೋತಾರೆ ಅಂತ ಹೇಳ್ಬೋದು. ಅವರೇ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಆಮೇಲೆ ಪದಾರ್ಥ ಎಲ್ಲ ಮಾಡೋದು ಅವರ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಬೂದಿ ಎಲ್ಲ ಹಾಕಿ ಅಮ್ಮ ಕ್ಲೀನ್ ಮಾಡಿದರು ಮೀನನ್ನು, ಯಾಕಂತ ಹೇಳಿದರೆ ಅದು ತುಂಬ ಜಾರ್ತದೆ ಅದು ಮೀನು. ಹಾಗೆ ಅದಕ್ಕೆ ಬೂದಿ ಎಲ್ಲ ಹಾಕಿ ಮತ್ತು ಕ್ಲೀನ್ ಮಾಡಬೇಕು. ಹಾಗೆ ಅದನ್ನೇ ಅಮ್ಮ ಮಾಡ್ತಾಯಿದ್ದಾರೆ. ನಮ್ಮ ಮನೆಯಲ್ಲಿ ನನ್ನ ತಮ್ಮ, ಇಬ್ಬರು ತಮ್ಮಂದಿರು ಮತ್ತು ನನ್ನ ಅಪ್ಪ ಏನಿದ್ದಾರೆ ನದಿ ಮೀನನ್ನು ತಿನ್ನೋದಿಲ್ಲ. ನಾನು ಮತ್ತು ನನ್ನ ಅಮ್ಮ ಮಾತ್ರ ನಮ್ಮ ಮನೆಯಲ್ಲಿ ನದಿ ಮೀನನ್ನು ತಿನ್ನೋದು. ಹಾಗೆ ನಾನು ಕೂಡ ಮೊದಲು ತಿಂತಾ ಇರಲಿಲ್ಲ, 2-3 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅಮ್ಮ ಒಂದಿನ ರೀಸೆಂಟಾಗಿ ನದಿ ಮೀನಿದ್ದು ಗಸಿ ಮಾಡಿದರು. ಅದು ಎಷ್ಟು ಒಳ್ಳೆಯದಾಗಿತ್ತು ಅಂತ ಹೇಳಿದರೆ, ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ನದಿ ಮೀನನ್ನು ತಿನ್ನಲಿಕ್ಕೆ. ಅದಾದಮೇಲೆ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಿದ್ರು, ನಾನೆಲ್ಲೋ ಓದಿದ್ದೆ ಅದನ್ನು. ಹಾಗೆ ನಾನು ನದಿ ಮೀನನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಪ್ರೀಶಲ್ ಮತ್ತು ಅಮ್ಮ ಏನಿದ್ದಾರೆ ಅವರು ನದಿ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ. ಸುಮಾರು ಮೀನಿದೆ ನಮ್ಮ ಮನೆಯಲ್ಲಿ. ನಾನು ಮತ್ತು ನನ್ನ ಅಮ್ಮ ಮಾತ್ರ ನದಿ ಮೀನನ್ನು ತಿನ್ನೋದ್ರಿಂದ ಇಷ್ಟು ಮೀನನ್ನು ನಮಗೆ ಇಬ್ಬರಿಗೆ ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನು ಒಂದಾಗ ಗಸಿ ಮಾಡಿಲ್ಲ, ಫ್ರೈ ಮಾಡಿ ನೆರೆ ಮನೆಯವರಿಗೆಲ್ಲ ಕೊಡ್ತೇವೆ. ಅಂದರೆ ಪ್ರಮೀಳಾ ಆಂಟಿ ಅವರಿಗೆಲ್ಲ ಅವರ ಮನೆಯಲ್ಲಿ ತಿಂತಾರೆ. ಹಾಗೆ ನಾವು ಶೇರ್ ಮಾಡಿ ಈ ಮೀನನ್ನು ತಿನ್ನೋದು. ಇದರಲ್ಲಿ ನದಿ ಮೀನಲ್ಲಿ ಒಂದು ಡಿಸಡ್ವಾಂಟೇಜ್ ಅಂತ ಹೇಳಿದರೆ, ಇದರಲ್ಲಿ ಮುಳ್ಳು ಜಾಸ್ತಿ. ಮಾರ್ಕೆಟಿಂದ ತೊಗೊಬಂದ ಮೀನಾಗಿ ಅಲ್ಲ, ಇದರಲ್ಲಿ ಪ್ರತಿ ಬೈಟಲ್ಲೂ ಮುಳ್ಳು ಸಿಗುತ್ತೆ. ಒಂದೊಂದು ಎಂತ ಹೇಳ್ತಾರೆ, ಸಪೂರದ್ದು ಮುಳ್ಳಲ್ಲ ಅದರಲ್ಲಿ. ಹಾಗೆ ಗಂಟ್ಲಿಗೆ ಸಿಕ್ಕಾಕೊಳ್ಳಿಕ್ಕೆ ತುಂಬ ಈಸಿ, ಭಾರಿ ಕೇರ್ಫುಲ್ಲಲ್ಲಿ ತಿನ್ನಬೇಕಾಗ್ತದೆ ನದಿ ಮೀನನ್ನು. ಹಾಗಾಗಿ ಮಕ್ಕಳೆಲ್ಲ ಜಾಸ್ತಿಯಾಗಿ ಈ ಮೀನನ್ನು ಪ್ರಿಫರ್ ಮಾಡೋದಿಲ್ಲ, ಮುಳ್ಳು ಸಿಗುತ್ತೆ ಅಂತ ಹೇಳಿ. ಹಾಗೆ ಇದನ್ನು ತುಂಬ ಕೇರ್ಫುಲ್ಲಾಗಿ ತಿನ್ನಬೇಕು. ಅದೊಂದು ಡಿಸಡ್ವಾಂಟೇಜ್ ಇದೆ ಈ ಒಂದು ಮೀನಲ್ಲಿ, ನದಿ ಮೀನಲ್ಲಿ. ಆದರೆ ಟೇಸ್ಟ್ ಏನಿದೆ ಅದು ತಿಂದವರಿಗೆ ಮಾತ್ರ ಗೊತ್ತು. ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಇದು ಬಾಳೆ, ಅದು ಅಲ್ಲ, ಇದು ಬಾಳೆ. ತೋರಿಸು. ಇಲ್ಲಿ ಮೀನು ಕಟ್ ಮಾಡಲಿಕ್ಕೆ ಫಸ್ಟ್ ಪ್ರಿಶಲ್ ಮತ್ತು ಅಮ್ಮ ಮಾತ್ರ ಇದ್ದರು. ಆಮೇಲೆ ಮ್ಯಾಕ್ಲೀನ್, ಸುಜಾತ ಆಂಟಿ, ಗಬ್ಬರ್ ಎಲ್ಲ ಸಹ ಜಾಯಿನ್ ಆದರು. ಮಳೆ ಬಂದ ಮರುದಿನದ ವಾತಾವರಣ ಎಲ್ಲ ಈ ಥರನೇ ಇರೋದು. ಎಲ್ಲರೂ ಒಂಥರ ಲೇಸಿಯಾಗಿರ್ತಾರೆ. ಮೀನು ಕಟ್ ಮಾಡಿ ಪದಾರ್ಥ ಎಲ್ಲ ಮಾಡಿ ಆದಮೇಲೆ ಸಂಜೆ ಹೊತ್ತೊಂದು 2-3 ಗಂಟೆಗೆ ನಾವು ಹೊರಟ್ವಿ ಬಿಕರ್ನಕಟ್ಟೆಗೆ. ಅಲ್ಲಿ ನೈಟ್ ಬೀಚಲ್ಲಿ ಹಾಗಾಗಿ ನಾವು ಅಲ್ಲಿ ಹೊರಟ್ವಿ. ಲೋಕಲ್ ಬಸ್ಸವರೆಲ್ಲ ಕೂಗ್ತಾ ಇದ್ರು. ನಾವು ಹೋಗಿದ್ದು ಎಕ್ಸ್ಪ್ರೆಸ್ಸಲ್ಲಿ. ಹಾಗೆ ಬೇಗ ಮಂಗಳೂರಿಗೆ ಹೋಗಿ ತಲುಪಿದ್ವಿ. ಹಾಗೆ ಚರ್ಚಿಗೆ ಕೂಡ ತಲುಪಿದ್ವಿ. ನೋಡಿ, ಇದು ಬಿಕರ್ನಕಟ್ಟೆ ಚರ್ಚ್, ಬಾಲಯೇಸುವಿನ ಪುಣ್ಯಕ್ಷೇತ್ರ. ನೈಟ್ ವಿಜಲ್ ಅಂತ ಹೇಳಿದರೆ ಒಂದು ರಾತ್ರಿ ಫುಲ್ ಅಲ್ಲಿದ್ದು ಪ್ರೇಯರ್ ಮಾಡಿ ಮತ್ತೆ ಮರುದಿನ ವಾಪಸ್ ಬರಲಿಕ್ಕೆ. ಏನಾಯಿತು ಅಂತ ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.